ಗುಬ್ಬಚ್ಚಿ, ಗೂಡು ಮತ್ತು ರೈತನ ಬದುಕು. ಹಳ್ಳಿಯ ತುದಿಯಲ್ಲಿ ರಾಮಯ್ಯ ಎಂಬ ರೈತನ ಚಿಕ್ಕ ಮನೆ ಇತ್ತು. ಅವನ ಬದುಕು ಬಹಳ ಸರಳವಾಗಿತ್ತು. ಬೆಳಗ್ಗೆ ಹೊರೆಯ ಮೇಲೆ ಸೂರ್ಯನು ಏಳುವ ಮುನ್ನವೇ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಜಮೀನು ಸಣ್ಣದಿದ್ದರೂ ಅವನ ಪ್ರೀತಿ ದೊಡ್ಡದು. ಭತ್ತ, ರಾಗಿ, ತೊಗರಿ ಬೆಳೆಯುತ್ತಾ ಮನೆಯನ್ನು ನಂಬಿ ಜೀವಿಸುತ್ತಿದ್ದ. ಮನೆಯಲ್ಲಿ ಅವನ ಹೆಂಡತಿ ಲಕ್ಷ್ಮಿ ಮತ್ತು 7 ಮಕ್ಕಳು. ಸಂಜೆ ಹಿಂದಿರುಗುವಾಗ ದನಗಳಿಗೆ ಹುಲ್ಲು ತಂದು ಮನೆಯ ಸುತ್ತಮುತ್ತಲೂ ಶುಚಿಯಾಗಿಡುತ್ತಿದ್ದ. ಒಂದು ದಿನ ವಸಂತ ಕಾಲದಲ್ಲಿ ಒಂದು ಗುಬ್ಬಚ್ಚಿ ಜೋಡಿ ಅವನ ಮನೆಯ ಕಟ್ಟಡದ ಮೇಲಿನ ಚಾಲಿಯಲ್ಲಿ ಗೂಡು ಕಟ್ಟಲು ಆರಂಭಿಸಿತು. ಚಿಕ್ಕ ಚಿಕ್ಕ ಕೊಂಬೆಗಳು, ಒಣಹುಲ್ಲು, ತುಂಬು ಎಲೆಗಳನ್ನು ತಂದು ಗೂಡನ್ನು ಬಿಗಿಯಾಗಿ ಕಟ್ಟಿತು. ರಾಮಯ್ಯ ಅದನ್ನು ನೋಡಿ ನಗುತ್ತಾ, "ಬನ್ನಿ ರಾಜ್ಕುಮಾರಿಯರೇ, ನನ್ನ ಮನೆಯಲ್ಲಿ ಸುರಕ್ಷಿತವಾಗಿರಿ" ಎಂದು ಮೆಲ್ಲಗೆ ಹೇಳಿದ. ಅವನು ಗೂಡಿಗೆ ಯಾವುದೇ ತೊಂದರೆ ಮಾಡಲಿಲ್ಲ. ಬದಲಿಗೆ ಮನೆಯ ಸುತ್ತ ಧಾನ್ಯದ ಕಾಳುಗಳನ್ನು ಚೆಲ್ಲಿ ಗುಬ್ಬಚ್ಚಿಗಳಿಗೆ ಆಹಾರವನ್ನು ಒದಗಿಸುತ್ತಿದ್ದ. ಗುಬ್ಬಚ್ಚಿಗಳು ಸಂತೋಷದಿಂದ ಗೂಡು ಪೂರ್ಣಗೊಳಿಸಿದವು. ಹೆಣ್ಣು ಗುಬ್ಬಚ್ಚಿ ಮೊಟ್ಟೆಗಳನ್ನು ಇಟ್ಟಿತು. ರಾಮಯ್ಯನ ಮಕ್ಕಳು ಪ್ರತಿದಿನ ಬೆಳಗ್ಗೆ ಗೂಡಿನ ಬಳಿ ನಿಂತು ಚಿಕ್ಕ ಚಿಕ್ಕ ಕೂಗುಗಳನ್ನು ಕೇಳುತ್ತಾ ಸಂತೋಷಪಡುತ್ತಿದ್ದರು. ರೈತನ ಬದುಕಿಗೆ ಈ ಚಿಕ್ಕ ಜೀವಿಗಳು ಹೊಸ ಚೈತನ್ಯ ನೀಡಿದವು. ಮಳೆಗಾಲ ಬಂದಾಗ ಹೊಲದಲ್ಲಿ ನೀರು ನಿಂತು ಬೆಳೆಗಳು ಹಸಿರಾಗಿ ಬೆಳೆಯುತ್ತಿದ್ದವು. ಆದರೆ ಒಂದು ದಿನ ಭಾರೀ ಮಳೆಯಾಯಿತು. ಗಾಳಿ ಬೀಸಿ ಗೂಡು ತೂಗಾಡಲಾರಂಭಿಸಿತು. ರಾಮಯ್ಯ ಮನೆಯಿಂದ ಹೊರಗೆ ಬಂದು ತನ್ನ ಹಳೆಯ ತೆಂಗಿನ ಎಲೆಯನ್ನು ಬಳಸಿ ಗೂಡಿನ ಮೇಲೆ ರಕ್ಷಣೆ ಮಾಡಿದ. "ನೀವು ನನ್ನ ಮನೆಯ ಅತಿಥಿಗಳು. ನಿಮ್ಮನ್ನು ರಕ್ಷಿಸುವುದು ನನ್ನ ಕರ್ತವ್ಯ" ಎಂದು ತನ್ನ ಮನಸ್ಸಿಗೆ ಹೇಳಿಕೊಂಡ. ಮಳೆ ನಿಂತ ನಂತರ ಗುಬ್ಬಚ್ಚಿ ಮರಿಗಳು ಹೊರಬಂದವು. ಚಿಕ್ಕ ಚಿಕ್ಕ ರೆಕ್ಕೆಗಳನ್ನು ಬಡಿದು ಹಾರಲು ಕಲಿಯುತ್ತಿದ್ದವು. ರಾಮಯ್ಯ ಹೊಲದಿಂದ ತಂದ ಧಾನ್ಯದ ಚೀಲವನ್ನು ತೆರೆದು ಅವುಗಳಿಗೆ ಆಹಾರ ನೀಡುತ್ತಿದ್ದ. ಅವನ ಬದುಕು ಕಷ್ಟದ್ದಾಗಿತ್ತು. ಕೆಲವೊಮ್ಮೆ ಬೆಳೆ ಕಡಿಮೆಯಾಗುತ್ತಿತ್ತು, ಸಾಲದ ಭಾರ ಹೆಚ್ಚಾಗುತ್ತಿತ್ತು. ಆದರೆ ಈ ಗುಬ್ಬಚ್ಚಿಗಳ ಜೀವನ ಅವನಿಗೆ ಪ್ರೇರಣೆಯಾಗಿತ್ತು. ಅವುಗಳು ಚಿಕ್ಕವಾಗಿದ್ದರೂ ಗೂಡು ಕಟ್ಟುತ್ತವೆ, ಮರಿಗಳನ್ನು ಸಾಕುತ್ತವೆ. "ನಾನು ಯಾಕೆ ಹಿಂಜರಿಯಬೇಕು" ಎಂದು ತನ್ನನ್ನು ತಾನೇ ಪ್ರೋತ್ಸಾಹಿಸುತ್ತಿದ್ದ. ದಿನಗಳು ಉರುಳಿದವು. ಗುಬ್ಬಚ್ಚಿಗಳು ತಮ್ಮ ಮರಿಗಳೊಂದಿಗೆ ಹಾರಿ ಹೋದವು. ಆದರೆ ಪ್ರತಿ ವಸಂತ ಕಾಲದಲ್ಲಿ ಅವುಗಳು ಹಿಂದಿರುಗಿ ಬರುತ್ತಿದ್ದವು. ರಾಮಯ್ಯನ ಮನೆಯ ಗೂಡು ಅವುಗಳಿಗೆ ಶಾಶ್ವತ ನೆಲೆಯಾಗಿತ್ತು. ರೈತನ ಬದುಕು ಸಹ ಆ ಗೂಡಿನಂತೆಯೇ ಆಯಿತು. ಸಣ್ಣದಾದರೂ ಬಿಗಿಯಾಗಿ, ಪ್ರೀತಿಯಿಂದ ತುಂಬಿ, ಪ್ರಕೃತಿಯೊಂದಿಗೆ ಹೊಂದಿಕೊಂಡು. ಒಂದು ದಿನ ರಾಮಯ್ಯನ ಮಗ ಕೇಳಿದ, "ಅಪ್ಪ, ಈ ಗುಬ್ಬಚ್ಚಿಗಳು ನಮ್ಮ ಮನೆಗೆ ಯಾಕೆ ಬರುತ್ತವೆ?" ರಾಮಯ್ಯ ಹುಸಿ ನಗುತ್ತಾ ಹೇಳಿದ, "ನಾವು ಅವುಗಳನ್ನು ಪ್ರೀತಿಸುತ್ತೇವೆ. ಅವುಗಳು ನಮ್ಮನ್ನು ಪ್ರೀತಿಸುತ್ತವೆ. ಇದೇ ಪ್ರಕೃತಿಯ ನಿಯಮ. ನಮ್ಮ ಬದುಕು ಇಂತಹ ಸಣ್ಣ ಸಣ್ಣ ಸಂತೋಷಗಳಿಂದಲೇ ಸುಂದರವಾಗುತ್ತದೆ." ಹೀಗೆ ಗುಬ್ಬಚ್ಚಿ ಗೂಡು ರಾಮಯ್ಯನ ಬದುಕಿಗೆ ಆಶೆಯನ್ನು, ಸಹನೆಯನ್ನು ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯವನ್ನು ಕಲಿಸಿತು. ಹಳ್ಳಿಯ ಜನರು ಇಂದಿಗೂ ಆ ಮನೆಯ ಬಳಿ ಹಾದು ಹೋಗುವಾಗ, ಇಲ್ಲಿ ರೈತನೊಬ್ಬನು ಮತ್ತು ಗುಬ್ಬಚ್ಚಿಗಳು ಒಟ್ಟಿಗೆ ಬದುಕುತ್ತಾರೆ ಎಂದು ಹೇಳುತ್ತಾರೆ.